ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ MBBS ಮಿಸ್ ಆದ್ರೆ BDS ತೆಗೆದುಕೊಳ್ಳೋಣ ಅಂತೇಳಿ ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಏನೈತೆ ಯೋಚನೆ ಮಾಡಿರ್ತಾರೆ. ಮತ್ತು BDS ಕೂಡ ಒಂದು ಪ್ರೊಫೆಷ್ನಲ್ ಕೋರ್ಸ್, ಮೆಡಿಕಲ್ ಕೋರ್ಸ್. ಆದ್ರೆ ಒಂದು ಕಾಮನ್ ಆಗಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಏನೆಲ್ಲ ಮಿಸ್ಟೇಕ್ ಮಾಡ್ತಾರಂದ್ರೆ, ದಿಂದ ಆಪ್ಷನ್ ಎಂಟ್ರಿ ಅಂತೂ ಸ್ಟಾರ್ಟ್ ಆಗೈತಿ. ಮತ್ತು ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ಕಾಲೇಜ್ ಮೊದಲು ಹಾಕಬೇಕು, ಯಾವ ಕಾಲೇಜ್ ನಂತರ ಹಾಕಬೇಕು ಅನ್ನೋದೇನೈತ್ಲ ಕ್ಲಿಯಾರಿಟಿ ಏನೈತ್ಲ ಇರೋದಿಲ್ಲ. ನೆಕ್ಸ್ಟ್ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಏನು ಹೇಳತ್ತೇನೆ ಅಂದ್ರೆ, ಕರ್ನಾಟಕ ಗೌರ್ಮೆಂಟು ಮತ್ತು ಪ್ರೈವೇಟ್ BDS ಕಾಲೇಜ್ದು ಐಡಿಯಲ್ ಪ್ರಿಯಾರಿಟಿ ಲಿಸ್ಟನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಏನೈತ್ಲ ಸಿಂಪಲ್ ಆಗಿ ಏನೈತ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತು ಈ ಪ್ರಿಯಾರಿಟಿ ಆರ್ಡರ್ ಬ್ಲೈಂಡಾಗಿ ಏನೈತ್ಲ ಕಾಪಿ ಮಾಡಬೇಡ್ರಿ. ಮತ್ತು ನಿಮ್ಮ ಬಜೆಟ್ ಮತ್ತು ನಿಮ್ಮ ಕ್ಯಾಟಗರಿಗೆ ಯಾವ ರ್ಯಾಂಕಿಗೆ ಮತ್ತು ಯಾವ ಲೊಕೇಶನ್ನು ಮತ್ತು ಕೌನ್ಸ್ಲಿಂಗ್ ಟೈಪ್ ಒಳಗೆ ಕೂಡ ಕನ್ಸಿಡರ್ ಮಾಡಬೇಕು. ಮತ್ತು ನಿಮಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸಿಗೆ ಈಗ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ತಿತ್ತಂದ್ರೆ 90 to 1 lakh ತನಕ ಏನೈತ್ಲ ಫೀಸ್ ಇರ್ತೈತಿ. ಒಂದು ಸ್ವಲ್ಪ ಕಾಲೇಜ್ದಾಗೂ ಎಕ್ಸ್ಟ್ರಾ ಇರ್ತೈತಿ. ಯಾರೆಲ್ಲ ಮ್ಯಾನೇಜ್ಮೆಂಟ್ ಸೀಟ್, ಅದರ್ ಸೀಟ್ ಅದು ಹೋಗತ್ತಿರ್ತಾರೆ, ನಿಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸಿಗೆ ಏನಂದ್ರೆ, ಕಾಲೇಜದ ಫೀಸ್ ಎಷ್ಟೆಷ್ಟು ಐತಿ ಅದನ್ನು ನೋಡಿ ಏನೈತ್ಲೆ ಹಾಕ್ರಿ. ಇದು ನಾ ಕೊಟ್ಟಿರುವಂಥ ಪ್ರಿಯಾರಿಟಿ ಆರ್ಡರ್ ಓನ್ಲಿ ಫಾರ್ ಗೌರ್ಮೆಂಟ್ ಸೀಟ್ ಆಗಿರ್ತೈತಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಕಾಲೇಜ್ ಮ್ಯಾನೇಜ್ಮೆಂಟ್ ಸೀಟ್, GMP ಸೀಟ್, GMPH ಸೀಟ್, ಅದಕ್ಕೇನೈತ್ಲ ಕಾಲೇಜ್ ಟು ಕಾಲೇಜ್ ಏನೈತ್ಲ ಫೀಸ್ ವೇರಿ ಆಗ್ತೈತಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಆದಷ್ಟು ಏನೈತ್ಲ ಫೀಸನ್ನು ನೋಡಿ ನಿಮ್ಮ ಬಜೆಟ್ ಎಷ್ಟು ಒಳಗೈತಿ ಅದ್ರ ಮುಖಾಂತರನ ಹಾಕ್ರಿ. ಈಗ ಏನೈತ್ಲ ನಿಮ್ಗೆ ಯಾವ ರೀತಿಯಾಗಿರುವಂಥ ಐಡಿಯಲ್ ಪ್ರಿಯಾರಿಟಿ ಆರ್ಡರ್ನ ಮಾಡಬೇಕು ಅನ್ನೋದನ್ನ ಏನೈತ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಏನೈತ್ಲ ಇದನ್ನು ಕರೆಕ್ಟಾಗಿ ನೋಡ್ರಿ. ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಟಾಪ್ ಟು ಲೋ ಕಾಲೇಜ್ ಯಾವ ರೀತಿ ಇರಬೇಕು ಅನ್ನೋದನ್ನ ಏನೈತ್ಲ ಈ ವಿಡಿಯೋ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಈ ಪ್ರಿಯಾರಿಟಿ ಬೇಕಾಗಿತ್ತಂದ್ರೆ ಇಲ್ಲೇ ಒಂದು ಪಟ್ನ ಸ್ಕ್ರೀನ್ಶಾಟು ತಕ್ಕೋರಿ. ಫಸ್ಟಿಗೆ ಏನೈತ್ಲ ಒಂದು ಸ್ವಲ್ಪ ಕಾಮನ್ ಆಗಿರುವಂಥ ಮಾಹಿತಿ ಕೊಡ್ತೀನಿ. ಫಸ್ಟಿಗೆ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬೆಂಗಳೂರು ಇದನ್ನು ಫಸ್ಟ್ ಹಾಕ್ರಿ. ಅದಾದಮೇಲೆ ಸೆಕೆಂಡ್ ಏನೈತ್ಲ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬಳ್ಳಾರಿ ಏನೈತ್ಲ ಸೆಕೆಂಡ್ ಹಾಕ್ರಿ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಕಡಿಮೆ ಫೀಸ್ ಇರ್ತೈತಿ ಮತ್ತು ಕ್ಲಿನಿಕಲ್ ಎಕ್ಸ್ಪೋಜರು ಇರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ, ಗೌರ್ಮೆಂಟ್ ಕಾಲೇಜ್ದಾಗ ಸ್ಟೂಡೆಂಟ್ಸ್ಗೂ ಕೂಡ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಸ್ಟೆಲ್ ಅದು ಒಂದು ಸ್ವಲ್ಪ ಏನೈತ್ಲ ಕಡಿಮೆ ಫೀಸ್ ಒಳಗೆ ಸಿಗ್ತೈತೆ ಅನ್ನೋದು ನನ್ನ ಯೋಚನೆ. ನಿಮಗೆ ಗೌರ್ಮೆಂಟ್ ಕಾಲೇಜ್ ಬೇಡ, ನಾವು ಪ್ರೈವೇಟ್ ಕಾಲೇಜ್ದಾಗ ಮಾಡ್ತೀವಿ ಅಂದ್ರೆ ಸೆಕೆಂಡ್ ಏನೈತ್ಲ MS ರಾಮಯ್ಯ ಬೆಂಗಳೂರು ಕಾಲೇಜ್ ಏನೈತ್ಲ ಐತಿ. ನೆಕ್ಸ್ಟ್ ಫೋರ್ತ್ ನೋಡಿದಾಗ SB ಡೆಂಟಲ್ ಕಾಲೇಜ್ ಬೀದರ್ ಐತಿ. ನೆಕ್ಸ್ಟ್ ರಾಷ್ಟ್ರೀಯ ವಿದ್ಯಾಲಯ ಡೆಂಟಲ್ ಕಾಲೇಜ್ ಬೆಂಗಳೂರು ಐತಿ, ಇದು ಒಂದು ಸ್ವಲ್ಪ ಹಾಕೋರಿ. ನೆಕ್ಸ್ಟ್ SDM ಧಾರವಾಡ ಐತಿ, ಅದನ್ನು ಕೂಡ ಪ್ರಿಯಾರಿಟಿ ಲಿಸ್ಟ್ ಒಳಗೆ ಹಾಕೋರಿ. ನೆಕ್ಸ್ಟ್ AJ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಕಾಲೇಜ್ ಮಂಗಳೂರು ಐತಿ. ಅದಾದಮೇಲೆ ದಯಾನಂದ ಸಾಗರ ಡೆಂಟಲ್ ಕಾಲೇಜ್ ಐತಿ. ಕಿಮ್ಸ್ ಬೆಂಗಳೂರು ಡೆಂಟಲ್ ಕಾಲೇಜು ಕೂಡ ಐತಿ. ನೆಕ್ಸ್ಟ್ ಬಾಪೂಜಿ ಡೆಂಟಲ್ ಕಾಲೇಜು. ನೆಕ್ಸ್ಟ್ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಕಾಲೇಜ್ ಬೆಂಗಳೂರು, KLE ಡೆಂಟಲ್ ಕಾಲೇಜ್ ಬೆಂಗಳೂರು, ಡಾಕ್ಟರ್ BR ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ಬೆಂಗಳೂರು. ಅದಾಗಂತಲೇ ಪಾರುಕಿ ಡೆಂಟಲ್ ಕಾಲೇಜ್ ಮೈಸೂರಿದೆ. ನೆಕ್ಸ್ಟ್ BGS ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಕಾಲೇಜ್ ಬೆಂಗಳೂರು, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಬೆಂಗಳೂರು. ನೆಕ್ಸ್ಟ್ ಬೆಂಗಳೂರು ಡೆಂಟಲ್ ಕಾಲೇಜ್ ಬೆಂಗಳೂರು, HKDT ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್ ಕಲಬುರಗಿ, ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್. ಇನ್ನೂ ಬಹಳಷ್ಟು ಏನೈತ್ಲ ಡೆಂಟಲ್ ಕಾಲೇಜ್ಗಳು ಅದಾವು. ಸುಮಾರು ಲಾಸ್ಟಿಗೆ ಏನೈತ್ಲ ಅಲ್-ಅಮೀನ್ ಮೆಡಿಕಲ್ ಕಾಲೇಜಿಗೆ ಏನೈತ್ಲ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಇದೇನೈತ್ಲ ನಿಮ್ಮ ಪ್ರಿಯಾರಿಟಿ ಲಿಸ್ಟನ್ನು ಕರೆಕ್ಟಾಗಿ ನಿಮಗೆ ಪ್ಲೇಸಿಗೆ ನಿಮ್ಮೂರಿಗೆ ನಿಯರ್ ಆಗಿರುವಂಥ ಕಾಲೇಜ್ ನೋಡೋಕ್ಕಿತ್ತಂದ್ರೆ, ಕಾಲೇಜ್ ಒಳಗೆ ನಂಬರ್ ಆಫ್ ಪೇಷಂಟ್ ಯಾವ ರೀತಿ ಐತಿ, ಕಾಲೇಜ್ ಎಕ್ಸ್ಪೋಜರ್ ಯಾವ ರೀತಿ ಐತಿ ಅನ್ನೋದನ್ನ ಏನೈತ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ತಗೊಂಡು ಏನಂದ್ರೆ ಚಾಯ್ಸ್ ಎಂಟ್ರಿನ ಮಾಡಿರಿ. ಏನೋ ನಿಮಗೆ ತಿಳಿತೈತಿ, ಚಾಯ್ಸ್ ಎಂಟ್ರಿ ಮಾಡ್ತೀವಿ, ಇದು 1-2 ದಿನದ ಏನೈತ್ಲ ಇದು ಪ್ರೊಸೆಸ್ ಇರೋಂಗಿಲ್ಲ. ನಿಮ್ಮ ಜೀವನದ ಅಂದ್ರೆ 5.5 years ಕೋರ್ಸ್ ಇರ್ತೈತಿ. ಆದಮೇಲೆ ಇವೆಲ್ಲ ಪ್ರೊಫೆಷ್ನಲ್ ಕೋರ್ಸ್ ಆಗಿರುವುದರಿಂದ